ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯ. ಇವತ್ತಿನ ತರಗತಿ ನಾನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಿಮಗೆ ಒಂದೆರಡು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಪರಿಸರ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಅಂತ ಕರಿತೀವಲ್ವಾ? ಹಾಗಾದ್ರೆ ಆ ಪರಿಸರದಲ್ಲಿ ಯಾರೆಲ್ಲ ವಾಸ ಮಾಡಬಹುದು? ಪ್ರಾಣಿ, ಪಕ್ಷಿ, ಮನುಷ್ಯರು ನಾವೆಲ್ಲ ವಾಸ ಮಾಡ್ಬೋದಲ್ವಾ? ಹಾಗಾದ್ರೆ ನಾವೆಲ್ಲ ವಾಸ ಮಾಡೋದಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು? ನೀರು. ನೀರು ಅಂತ ಹೇಳಿದ್ರಲ್ವಾ? ಆ ನೀರು ನಮಗೆ ಎಲ್ಲಿಂದ ಸಿಗುತ್ತೆ? ನದಿಯಿಂದ ಸಿಗುತ್ತಲ್ವಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಪಾಠ ನದಿಯ ಅಳಲು. ಅಳಲು ಅಂದ್ರೆ ಏನ್ ಗೊತ್ತಾ? ದುಃಖ. ಅಂದ್ರೆ ಆ ನದಿಯಲ್ಲಿ ಒಬ್ಬ ಜಲದೇವತೆ ವಾಸವಾಗಿರ್ತಾರೆ. ಯಾರು? ಜಲದೇವತೆ ವಾಸವಾಗಿರ್ತಾರೆ. ಈ ಜಲದೇವತೆಗೆ ತುಂಬಾ ದುಃಖ ಬಂದಿರುತ್ತೆ. ಯಾಕೆ ತುಂಬಾ ದುಃಖ ಬಂದಿರುತ್ತೆ ಗೊತ್ತಾ? ಶಾಲೆಯಲ್ಲಿ ರಜೆ ಕೊಟ್ಟಿರ್ತಾರಲ್ವಾ ಭಾನುವಾರ, ಆ ಓದಂತ ಸಂದರ್ಭದಲ್ಲಿ ಮಕ್ಕಳು ಎಲ್ಲ ಆಟಾಡ್ಬಿಟ್ಟು ಈ ಕಸ ಕಡ್ಡಿಗಳು, ಈ ಪ್ಲಾಸ್ಟಿಕ್ ಹೂವು ಎಲ್ಲ ತಗೊಂಡೋಗಿ ಹಾಕಿ ಅದನ್ನೆಲ್ಲ ಮಲಿನಗೊಳಿಸಿರ್ತಾರೆ. ಅದಕ್ಕೆ ಈ ಜಲದೇವತೆಗೆ ತುಂಬಾ ದುಃಖ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳು ಅಸ್ವಸ್ಥಗೊಂಡು ಆ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅವ್ರು ಯಾರು? ವೈದ್ಯರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳು ಮತ್ತೆ ಈ ಜಲದೇವತೆ ಸಂಭಾಷಣೆ ಯಾವ ರೀತಿ ನಡೀತು ಅಂತ ಈ ದಿನ ತರಗತಿ ತಿಳಿಸಿಕೊಡೋಣ. ಎಂತ ಅನಾಹುತ ನಡೆಯಿತು ನಮ್ಮ ಗೆಳೆಯರಿಗೆ ಆಗಬಾರದಿತ್ತು. ಅಯ್ಯೋ ಕಲಾವತಿ, ಅವರಿಗೆ ಏನು ಆಯಿತು? ಅಯ್ಯೋ ಸ್ನೇಹ ಕಲಾವತಿ, ನಿಮಗೆ ತಿಳಿದಿಲ್ಲವೇ? ನಿನ್ನೆ ಈಗಲೂ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಯ್ಯೋ ಕಲಾವತಿ, ಸ್ನೇಹ, ಮನು, ನಿಮಗೆ ಗೊತ್ತಿಲ್ಲವೇ? ಅವರೆಲ್ಲರೂ ನಿನ್ನೆ ಆಟ ಆಡಲು ಹೋಗಿದ್ದಾಗ ಸೆಕೆ ತಾಳಲಾಗದೆ ನದಿಗೆ ಹೋಗಿ ಈಜಾಡಲು ಹೋಗಿದ್ದಾಗ ತಲೆ ಸುತ್ತಿ ಬಿದ್ದಿದ್ದಾರೆ. ಬನ್ನಿ ಆಸ್ಪತ್ರೆಗೆ. ಬನ್ನಿ ಬನ್ನಿ, ಏನಾಯ್ತು ಇವರಿಗೆಲ್ಲ? ಶಾಲಾ ಮಕ್ಕಳಿಗೆ ನಮ್ಮೂರಿನ ಕೆರೆಯಲ್ಲಿ ಈಜಾಡಲು ಹೋದಾಗ ತಲೆ ಸುತ್ತಿ ಬಿದ್ದಿದ್ದಾರೆ. ನರ್ಸ್, ಇವ್ರನ್ನೆಲ್ಲ ವಾರ್ಡಿಗೆ ಶಿಫ್ಟ್ ಮಾಡಿ. ಹೋದಾಗ ಅವರ ಮೇಲೆ ಪಾಚಿ ನೀರು ಬಿದ್ದು ದಪ್ಪನೆ ಗುಳ್ಳೆ ಎದ್ದಿದ್ದಾರೆ. ಮಕ್ಕಳಿಗೆ ಅವರ ಜೀವಕ್ಕೆ ಏನು ಅಪಾಯವಿಲ್ಲಬೇಡಿ ಮಕ್ಕಳೇ. ಬೇಗ ಕರೆದುಕೊಂಡು ಬಂದಿದ್ದರಿಂದ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. ದಪ್ಪನೆ ಗುಳ್ಳೆ ಎದ್ದಿದ್ದಾವೆ. ನಿಮ್ಮ ಊರಿನ ನದಿಯನ್ನು ಸ್ವಚ್ಛ ಮಾಡಿಸಿ. ಯಾರಿವಳು ಇಷ್ಟೊಂದು ಅಸಹ್ಯವಾಗಿದ್ದಾಳೆ? ನಾನು ಜಲದೇವತೆ ಮಕ್ಕಳೇ. ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಹಬ್ಬ, ಈ ಕೆಟ್ಟ ನೀರಿಗೆ ಅವರ್ಯಾಕೆ ಇಳಿದಿದ್ದಾರೆ? ಸೆಕೆ ತಡೆಯಲು ಆಗಲಿಲ್ಲವೇ ಏನು? ಇದು ಮಲಿನಗೊಂಡ ನದಿಯಿಂದ ನದಿಗಳಲ್ಲಿ ಜೀವ ಸಂಕುಲಕ್ಕೆ ಅಪಾಯಕಾರಿ. ಯಾರಿವಳು ಇಷ್ಟೊಂದು ಅಸಹ್ಯವಾಗಿದ್ದಾಳೆ? ನಾನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ. ನಾನು ನಿನಗೆ ಅಸಹ್ಯವಾಗಿ ಕಾಣುತ್ತಿದ್ದೇನಾ? ನನ್ನಿಂದ ಬಹಳಷ್ಟು ಪ್ರಯೋಜನಗಳಿವೆ ಮಕ್ಕಳೇ. ಎಲ್ಲ ಸರಿ. ನಿನ್ನ ನೀರನ್ನು ಕುಡಿಯಬಾರದಂತೆ, ಸ್ನಾನ ಮಾಡಬಾರದಂತೆ ವೈದ್ಯರು ನಮಗೆ ತಿಳಿಸಿದ್ದಾರೆ. ಹೌದೇನು? ನಾವೇ? ನೀವೇ. ನಮ್ಮವರೇನು ಶುದ್ಧರಾಗಿ ಮರೆಯಬಾರದೆಂದು ಹಾಕಿದು ಮಾಡಿದ್ದಾರೆ. ನಿನ್ನ ನೀರಿಂದ ನಮಗೀಗ ಉಳಿಗಾಲವಿಲ್ಲ. ನೀವು ನನ್ನ ಬಳಿ ಪ್ಲಾಸ್ಟಿಕ್ ಅನ್ನು ಹಾಕುತ್ತೀರಾ, ನನ್ನ ಬಳಿ ಹೂವುಗಳನ್ನು ಹಾಕುತ್ತೀರಾ. ಅದಕ್ಕೆ ನಾನು ಕಲುಷಿತಗೊಳ್ಳು ಮಲಿನ ಆಗಿದ್ದೇನೆ. ನೀನು ಹೇಳುತ್ತಿರುವುದಾದರೆ ಏನು? ನಾನು ಹೇಳುತ್ತಿರುವುದು ನಿಮ್ಮ ಬಗ್ಗೆ. ಇದನ್ನೆಲ್ಲ ತೆಗೆದಿದ್ದಾರೆ, ನಾನು ಸ್ವಚ್ಛವಾಗಿ ಇರುತ್ತೇನೆ. ದೇವತೆ, ನೀನು ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ? ಆಗುತ್ತೇನೆ. ನೀವೆಲ್ಲ ಪ್ಲಾಸ್ಟಿಕ್ ಅನ್ನು ಹಾಕಲು ನಿಲ್ಲಿಸಿ. ನಿಮ್ಮ ಕಸದ ಬುಟ್ಟಿಗೆ ಹಾಕಿದರೆ ಈ ನದಿಯಲ್ಲಿ ಹಾಕಬೇಡಿ. ಅದನ್ನು ಸ್ವಚ್ಛಗೊಳಿಸಿದರೆ ನಾನು ಚೆನ್ನಾಗೇ ಆಗುತ್ತೇನೆ. ತಾಯಿ, ನಾವೆಲ್ಲರೂ ನಿನ್ನ ಮಾಲಿನ್ಯ